ಕ್ಯಾಬಿನೆಟ್ ಸರ್ಜರಿ ಸಮಾಚಾರ ಕಾಂಗ್ರೆಸ್ ಶಾಸಕರಲ್ಲಿ ಹೊಸ ಹುರುಪನ್ನು ಮೂಡಿಸಿದೆ. 12ಕ್ಕೂ ಹೆಚ್ಚು ಸಚಿವರಿಗೆ ಕೊಕ್ಕೊಡೋಕೆ ಸರ್ಕಾರ ಸಜ್ಜಾಗ್ತಾ ಇದ್ದ ಹಾಗೆ ಸಚಿವ ಸ್ಥಾನಕ್ಕಾಗಿ ಲಾಬಿ ಶುರುವಾಗಿದೆ. ಹಳೆ ತಲೆಗಳ ಜೊತೆ ಹೊಸ ಮುಖಗಳಿಗೂ ಮಣೆ ಹಾಕಲಾಗ್ತೆ ಅನ್ನುವಂತಹ ಚರ್ಚೆ ಶುರುವಾಗ್ಬಿಟ್ಟಿದೆ. ಈಗಾಗಲೇ ಖಾಲಿ ಆಗಿರುವಂತಹ 2 ಸಚಿವ ಸ್ಥಾನಗಳನ್ನ ಅಲಂಕರಿಸೋಕ್ಕೂ ಕೂಡ ತೆರೆಮರೆಯ ಯತ್ನ ನಡೀತಾ ಇದೆ. ಗ್ಯಾರಂಟಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2.5 ವರ್ಷ ಪೂರ್ಣಗೊಳ್ತಾ ಇದೆ. ಇದುವರೆಗೂ ಸಚಿವ ಸಂಪುಟ ವಿಸ್ತರಣೆಯಾಗ್ಲಿ ಪುನಾರಚನೆಯಾಗ್ಲಿ ಆಗಿಲ್ಲ. ಇದೀಗ ಕ್ರಾಂತಿಗಳ ಸದ್ದಿನ ಮಧ್ಯೆ ಸಚಿವ ಸಂಪುಟ ಪುನಾರಚನೆ ಆಗ್ತಾ ಇದೆ ಎಂಬ ಗುಲ್ಲು ಎದ್ದಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಲ್ಲಿ ಉತ್ಸಾಹ ಇಮ್ಮಡಿಯಾಗಿದೆ. ಭ್ರಷ್ಟಾಚಾರ, ನಿಷ್ಕ್ರಿಯ ಸಚಿವರಿಗೆ ಗೇಟ್ ಪಾಸ್. ಸಂಪುಟದಲ್ಲಿ ಹೊಸಬರಿಗೆ ಸಿದ್ದರಾಮಯ್ಯ ಮಣೆ. ಸಚಿವ ಸಂಪುಟದಲ್ಲಿ 12ಕ್ಕೂ ಹೆಚ್ಚು ಸಚಿವರಿಗೆ ಗೇಟ್ ಪಾಸ್ ನೀಡಲಾಗ್ತಾ ಇದೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಇದು ಕಾಂಗ್ರೆಸ್ ಶಾಸಕರ ಸಚಿವ ಸ್ಥಾನದ ಆಸೆಯನ್ನ ಇಮ್ಮಡಿಯಾಗಿಸಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2.5 ವರ್ಷ ಪೂರ್ಣಗೊಂಡಿದ್ದು, ಮುಂದಿನ 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಹು ಮಹತ್ವದ್ದಾಗಿದೆ. ಈ ನಿಟ್ಟಿನಲ್ಲಿ ನಿಷ್ಕ್ರಿಯ ಸಚಿವರು, ಭ್ರಷ್ಟಾಚಾರದಲ್ಲಿ ಮುಳುಗಿದವರಿಗೆ ಗೇಟ್ ಪಾಸ್ ನೀಡಲು ಸಿಎಂ ಸಿದ್ದರಾಮಯ್ಯ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಒಂದು ವೇಳೆ ಸಂಪುಟ ಪುನಾರಚನೆಯಾದ್ರೆ ಯಾರಿಗೆಲ್ಲ ಸ್ಥಾನ ಸಿಗಬಹುದು ಅಂತ ನೋಡಿದ್ರೆ, ಹಳಿಯಾಳ ಶಾಸಕ ಆರ್.ವಿ. ದೇಶಪಾಂಡೆ ಮತ್ತು ಪರಿಷತ್ ಸದಸ್ಯ ಬಿ.ಕೆ. ಹರಿಪ್ರಸಾದ್ಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇನ್ನು ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್, ಕೊಪ್ಪಳ ಶಾಸಕ ಬಸವರಾಜ ರಾಯರೆಡ್ಡಿಗೆ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಬೆಂಗಳೂರಿನ ವಿಜಯನಗರ ಶಾಸಕ ಕೃಷ್ಣಪ್ಪ, ಶಿರಾ ಶಾಸಕ ಟಿ.ಬಿ. ಜಯಚಂದ್ರಗೆ ಸಚಿವ ಸ್ಥಾನದ ಲಕ್ ಒಲಿಯುವ ಸಾಧ್ಯತೆ ಇದೆ. ಇನ್ನು ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡಗೂ ಸಿದ್ದು ಸಂಪುಟದಲ್ಲಿ ಸ್ಥಾನ ಸಿಗಲಿದೆ ಎಂಬ ಮಾಹಿತಿ ಇದೆ. ಇನ್ನು ಅಕ್ರಮ ಆರೋಪದಲ್ಲಿ ಸಚಿವ ಸ್ಥಾನ ಕಳೆದುಕೊಂಡಿದ್ದ ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ. ನಾಗೇಂದ್ರ ಮತ್ತೆ ಸ್ಥಾನ ಗಿಟ್ಟಿಸಿಕೊಳ್ಳಲಿದ್ದಾರೆ ಎನ್ನಲಾಗ್ತಾ ಇದೆ. ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡ ಸಹ ಸಚಿವ ಸ್ಥಾನ ಒಲಿಯುವ ನಿರೀಕ್ಷೆಯಲ್ಲಿದ್ದಾರೆ. ಅಥಣಿ ಶಾಸಕ ಲಕ್ಷ್ಮಣ್ ಸವದಿ, ತರೀಕೆರೆ ಶಾಸಕ ಶ್ರೀನಿವಾಸ್ಗೂ ಕ್ಯಾಬಿನೆಟ್ ಪ್ರವೇಶ ಆಗುವ ಸಾಧ್ಯತೆ ಇದೆ. ಇನ್ನು ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಅಥವಾ ಸ್ಪೀಕರ್ ಯುಟಿ ಖಾದರ್ ಸಚಿವ ಸ್ಥಾನ ಪಡಿತಾರೆ ಎಂಬ ಮಾಹಿತಿ ಇದೆ. ಇನ್ನು ಚಳ್ಳಕೆರೆ ಶಾಸಕ ರಘುಮೂರ್ತಿ ಈ ಬಾರಿ ಸಚಿವ ಸ್ಥಾನದ ರೇಸ್ನಲ್ಲಿದ್ದಾರೆ. ಸಚಿವ ಸ್ಥಾನ ಬಿಟ್ಕೊಡಿ ಅಂದ್ರೆ ಕೊಡ್ತೇವೆ ಎಂದ ಕೃಷಿ ಸಚಿವ. ಪುತ್ರಿಗಾಗಿ ಸಚಿವ ಸ್ಥಾನ ಬಿಟ್ಟುಕೊಡುವೆ ಎಂದ ಮುನಿಯಪ್ಪ. ಸಚಿವ ಸಂಪುಟ ಪುನಾರಚನೆ ವಿಚಾರ ಸಿಎಂ ಮತ್ತು ಹೈಕಮಾಂಡ್ಗೆ ಬಿಟ್ಟಿದ್ದು ಎನ್ನುತ್ತಲೇ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅಧಿಕಾರ ತ್ಯಾಗದ ಮಾತನಾಡಿದ್ದಾರೆ. ಇತ್ತ ಪುತ್ರಿ ರೂಪಾ ಶಶಿಧರ್ಗಾಗಿ ಸಚಿವ ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಇನ್ನು ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಬಲಗೈ ಸಮುದಾಯಕ್ಕೂ ಸ್ಥಾನ ನೀಡಿ ಅಂತ ಮನವಿ ಮಾಡಿದ್ದಾರೆ. ಸಚಿವ ಸಂಪುಟ ಇವರು ಯಾರು ತೀರ್ಮಾನ ಮಾಡೋದಿಲ್ಲಮ್ಮ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಚಿವ ಸಂಪುಟ ವಿಷಯ ಅದು ಇಲ್ಲಿ ಯಾರು ಮಾತಾಡುವಂಥದ್ದಿಲ್ಲ, ಅದು ವಿಷಯನೇ ಅಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಗತ್ಯವಾಗಿ ಆಗ್ಬೋದು. ಕ್ಯಾಬಿನೆಟ್ನ ರೀಶಫಲ್ ಮಾಡೋದು, ಕೆಲವ್ರನ್ನ ಬಿಡೋದು, ತಗೊಳ್ಳೋದು, ಖಾತೆ ಬದಲಾವಣೆ, ಅದೆಲ್ಲವೂ ಅವ್ರಿಗಿರ್ತಕ್ಕಂಥ ಅಧಿಕಾರ, ಅವ್ರು ತೀರ್ಮಾನ ಮಾಡ್ತಾರೆ. 2 ವರ್ಷ ಆದಮೇಲೆ ಮತ್ತೆ ಆಕಾಂಕ್ಷಿಗಳಿದ್ದಾಗ ಕೆಲವ್ರು ಬಿಟ್ಟುಕೊಟ್ಟು ಇನ್ನೊಬ್ರಿಗೆ ಅವಕಾಶ ಮಾಡಬೇಕು ಅನ್ನೋದು ಅದನ್ನು ಮೌಲ್ಯಮಾನದಿಂದ ಅಲ್ಲ. ಪಕ್ಷದಲ್ಲಿ ಎಲ್ಲರಿಗಿಂತ ಎಲ್ಲರೂ ಸೀನಿಯರ್ ಇರ್ತಾರೆ, ಎಲ್ಲರೂ ಅರ್ಹತೆ ಇರುತ್ತೆ. MLA ಆದವ್ರಿಗೆಲ್ಲ ನಮಗೆ ವಿಶ್ವಾಸ ಇದೆ, ಈ 3 ಜಿಲ್ಲೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಬಲಗೈ ಸಮುದಾಯದ ಇದ್ದಾರೆ. ಅವೆಲ್ಲ ಕೂಡ ನಿಷ್ಠೆಯಿಂದ ಬಹಳ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದೊಟ್ಟಿಗೆ ಗುರುತಿಸಿಕೊಂಡು ನಾವೆಲ್ಲ ಕೂಡ ಮತ ಹಾಕ್ತಾ ಬಂದಿದ್ದೇವೆ. ನನಗೆ ಹೈಕಮಾಂಡ್ ಮೇಲೆ, ಗೌರವಯುತ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರ ಮೇಲೆ, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಮೇಲೆ ವಿಶ್ವಾಸ ಇದೆ. ಸಂಪುಟ ಪುನಾರಚನೆ ಆಗ್ತಾ ಇದೆ ಎಂಬ ಗಾಳಿ ಬೀಸ್ತಾ ಇದ್ದಂತೆ ಆಕಾಂಕ್ಷಿಗಳ ಲಾಬಿ ಜೋರಾಗಿದೆ. ಆದರೆ ನವೆಂಬರ್ಗೆ ಸಂಪುಟ ವಿಸ್ತರಣೆ ಆಗುತ್ತಾ? ಆದ್ರೆ ಯಾರೆಲ್ಲ ಮಿನಿಸ್ಟರ್ ಆಗುವ ಲಕ್ ಖುಲಾಯಿಸುತ್ತೆ ಅನ್ನೋದು ವರ್ಷಾಂತ್ಯಕ್ಕೆ ಗೊತ್ತಾಗಲಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.